ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ತ್ರಯೋದಶೋऽಧ್ಯಾಯಃ. ಕ್ಷೇತ್ರಕ್ಷೇತ್ರಜ್ಞವಿಭಾಗಯೋಗಃ. ಮಹಾಭೂತಾನ್ಯಹಂಕಾರಃ ಬುದ್ಧಿರವ್ಯಕ್ತಮೇವ ಚ ಇಂದ್ರಿಯಾಣಿ ದಶೈಕಂಚ ಪಂಚಚೇಂದ್ರಿಯಗೋಚರಾಃ. 5 ಸೂಕ್ಷ್ಮಭೂತಗಳು, ಅಹಂಕಾರ, ಬುದ್ಧಿ ಮತ್ತು ಅವ್ಯಕ್ತ, 10 ಇಂದ್ರಿಯಗಳು ಮತ್ತು 1 ಮನಸ್ಸು, 5 ಇಂದ್ರಿಯಗಳಿಗೆ ಗೋಚರವಾಗುವ ವಿಷಯಗಳು. ವಿಶ್ವ ಮತ್ತು ಮಾನವ ದೇಹ 5 ಮೂಲಭೂತ ಅಂಶಗಳಿಂದ ಕೂಡಿದೆ. ಅವುಗಳೇ ಆಕಾಶ, ವಾಯು, ಅಗ್ನಿ, ಜಲ, ಭೂಮಿ. ಎಲ್ಲವನ್ನೂ ಬೇರ್ಪಡಿಸಿ ತೋರಿಸಲು ಇರುವ ಖಾಲಿ ಸ್ಥಳವೇ ಆಕಾಶವಾದರೆ, ಚಲನೆ ಹಾಗೂ ಸ್ಪರ್ಶಕ್ಕೆ ಕಾರಣ ಗಾಳಿ. ಬೆಳಕು, ಶಾಖ ಮತ್ತು ಜೀರ್ಣಕ್ರಿಯೆಯನ್ನು ನಿಯಂತ್ರಿಸುವ ತೇಜಸ್ಸು ಅಗ್ನಿಯಾದರೆ, ದ್ರವಗಳು ಮತ್ತು ಸಂಯೋಜಕ ಗುಣ ಇರುವುದೇ ನೀರು. ಬಾಹ್ಯ ಪ್ರಪಂಚಕ್ಕೆ ಕಾಣುವಂತಹ ದೇಹ, ಇದರೊಳಗಿರುವ ಮೂಳೆ, ಮಾಂಸಖಂಡಗಳ ಸ್ಥಿರತೆ ಇವೆಲ್ಲವೂ ಪೃಥ್ವಿ ಅರ್ಥಾತ್ ಭೂಮಿ. ಈ 5 ಅಂಶಗಳು ಬ್ರಹ್ಮಾಂಡದ ಪ್ರತಿಯೊಂದು ಅಣುವಿನಲ್ಲೂ ಇರುವಂತಹದ್ದು. ಮನುಷ್ಯನ ಗುರುತು ಎಂದರೆ ಅಹಂಕಾರ. ನಾನು ಎನ್ನುವ ಗುರುತಿನಿಂದ ಪ್ರಪಂಚದಲ್ಲಿ ತನ್ನನ್ನು ಬೇರ್ಪಡಿಸುವ ಮನುಷ್ಯ ತನ್ನದೇ ಭಾವನೆಯಿಂದ ಎಲ್ಲವನ್ನೂ ಅನುಭವಿಸುತ್ತಾನೆ. ಶರೀರ, ಮನಸ್ಸು, ಬುದ್ಧಿಗಳಲ್ಲಿ ನಾನು ಎನ್ನುವ ಭಾವ, ಎಲ್ಲ ಕಾರ್ಯವೂ ತನ್ನಿಂದಲೇ, ಇರುವುದೆಲ್ಲ ತನಗಾಗಿಯೇ ಎಂಬ ಭೋಗತನ, ಎಲ್ಲದಕ್ಕೂ ಕಾರಣನು, ಎಲ್ಲವೂ ತನ್ನಲ್ಲಿದೆ ಎಂಬ ಪ್ರತಿಷ್ಠೆ, ತಾನು ಎನ್ನುವ ಅಭಿಮಾನ, ಸುಖ ದುಃಖದ ಅರಿವು ಇವೆಲ್ಲವೂ ಅಹಂಕಾರದ ಲಕ್ಷಣ. ವಿವೇಚನಾ ಶಕ್ತಿಯಿಂದ ಪ್ರತಿಯೊಂದನ್ನೂ ಅರಿತು ಇತರರಿಗೂ ಅರಿವು ಮೂಡಿಸುವ ಸಾಮರ್ಥ್ಯದ ನಿಶ್ಚಿತ ಭಾವನೆ ಬುದ್ಧಿ. ಪ್ರತಿಯೊಂದನ್ನೂ ತಿಳಿಯಲು ಪ್ರಯತ್ನಿಸುವ ಬುದ್ಧಿ ಅತ್ಯಂತ ಶಕ್ತಿಶಾಲಿ. ರವಿ ಕಾಣದ್ದು ಕವಿ ಕಂಡ ಎಂಬಂತೆ ಅಗೋಚರವಾದದ್ದು ಗೋಚರಿಸುವಂತೆ ಮಾಡಲು ಸಾಮರ್ಥ್ಯವಿರುವ ಬುದ್ಧಿ ಪ್ರಪಂಚದ ಬದಲಾವಣೆಗೆ ತನ್ನದೇ ಕೊಡುಗೆ ನೀಡುತ್ತದೆ. ತನ್ನ ವ್ಯಕ್ತಿತ್ವದ ಘನತೆ ಹೆಚ್ಚಿಸಿಕೊಳ್ಳಲು ಅಥವಾ ಹೆಣ್ಣು, ಹೊನ್ನು, ಮಣ್ಣು, ಆಹಾರ ಇತ್ಯಾದಿ ಪಡೆಯಲು ಒಳಿತು ಕೆಡಕುಗಳ ಯೋಚನೆಯಲ್ಲಿ ಮಗ್ನವಾಗುವ ಬುದ್ಧಿ ಇದನ್ನು ಸಾಧಿಸಲು ಮಾರ್ಗೋಪಾಯಗಳನ್ನು ಹುಡುಕುತ್ತಲೇ ಇರುತ್ತದೆ. ಪ್ರಾಣಿಗಳಿಗೂ ಮನುಷ್ಯನಿಗೂ ಬುದ್ಧಿಯಲ್ಲಿ ಸಾಮ್ಯತೆ ಇಲ್ಲದಿರಬಹುದು. ಆದರೆ ಈ ಭೂಮಿಯಲ್ಲಿ ಬದುಕುವ ಪ್ರತಿ ಜೀವಿಗೂ ಬುದ್ಧಿ ಇರಲೇಬೇಕು. ಮನುಷ್ಯನ ಮನಸ್ಸು ಹಾಗೂ ಬುದ್ಧಿಯಲ್ಲಿ ಏನಿದೆ ಎಂಬುದನ್ನು ತಿಳಿಯುವುದು ಸುಲಭವಲ್ಲ. ಕಣ್ಣಿಗೆ ಕಾಣದಂತೆ ಮನಸ್ಸು ಹಾಗೂ ಬುದ್ಧಿ ಇವೆರಡನ್ನೂ ಹತೋಟಿಗೆ ತರುವ ಶಕ್ತಿಯೇ ಅವ್ಯಕ್ತ. ಮಾನಸಿಕ ಹಾಗೂ ಬೌದ್ಧಿಕ ಕಾರ್ಯಗಳನ್ನು ನಿಯಂತ್ರಿಸುವ ಇದರಿಂದಲೇ ಸಕಲವೂ ನಡೆಯುವುದು ಎಂದರೂ ತಪ್ಪಿಲ್ಲ. ಮನುಷ್ಯನ ವಿಷಯ ವಾಸನೆಗಳಿಗನುಗುಣವಾಗಿ ಗುಣನಡತೆಗಳು ಇರುವುದು ಸಹಜ. ಮನುಷ್ಯ ಬಾಹ್ಯ ಜಗತ್ತನ್ನು ತಿಳಿದು ಅದಕ್ಕನುಗುಣವಾಗಿ ಸೇವೆ ಮಾಡಲು ಈ 10 ಇಂದ್ರಿಯಗಳು, ಕಣ್ಣು, ಕಿವಿ, ಮೂಗು, ನಾಲಿಗೆ ಹಾಗೂ ಚರ್ಮದ ಮೂಲಕ ಪ್ರಪಂಚದ ಜ್ಞಾನ ಪಡೆದರೆ, ಕೈ, ಕಾಲು, ಬಾಯಿ ಹಾಗೂ ಇತರೆರಡು ಗುಹ್ಯಾಂಗಗಳ ಮೂಲಕ ಕಾರ್ಯ ಸಾಧಿಸುವುದು. ಪ್ರತಿಯೊಂದು ಇಂದ್ರಿಯಗಳು ತನ್ನದೇ ಆದ ವೈಶಿಷ್ಟ್ಯತೆ ಹೊಂದಿ ಸಮನ್ವಯತೆಯಿಂದ ಕೆಲಸ ಮಾಡುವ ಮೂಲಕ ವ್ಯಕ್ತಿತ್ವಕ್ಕೊಂದು ಮೆರಗನ್ನು ಕೊಡುವುದು. ಇಂದ್ರಿಯಗಳಿಗೆ ಗೋಚರವಾಗುವ ವಿಷಯಗಳು ಪ್ರತಿ ಮನುಷ್ಯನ ಜ್ಞಾನವನ್ನು ಹೆಚ್ಚಿಸಿದರೆ, ಪಡೆದ ಜ್ಞಾನದಿಂದ ಕರ್ಮೇಂದ್ರಿಯಗಳು ಸಕಾಲದಲ್ಲಿ ಕಾರ್ಯ ಮಾಡಿ ವ್ಯಕ್ತಿಯ ಕಾರ್ಯ ಕೌಶಲ್ಯತೆಗಳನ್ನು ಹೆಚ್ಚಿಸಿ ವ್ಯಕ್ತಿಗೆ ಹೆಸರು ಹಾಗೂ ಕೀರ್ತಿಯನ್ನು ತರುತ್ತದೆ. ಹರಿ ಓಂ ತತ್ಸತ್.